ನೀವ್ ಯಾರು ನೋಡಕ್ ಬಂದಿದ್ರಿ? ಬೇಕಿದ್ರೆ ನಾನು ನೋಡಾಯ್ತು. ಬೇಕಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಹೋಗಿ ಅಂತ ಹೇಳಕ್ ಬಂದೆ. ಬರೀ ಇಂಥದೆಯಾ? ಎಸ್, ಆಲ್ ರೈಟ್. ಇವಾಗಿನ ಕಾಲದಲ್ಲಿ ವಿಡಿಯೋ ಟ್ರೆಂಡ್ ಆಗಬೇಕು ಅಂದರೆ ಒಂದು ಮೇಕಪ್ ಮಾಡಿಕೊಂಡು ಚಮ್ಮಕ್ ಚೆಲ್ಲೋ ಥರ ಕ್ಯಾಮ್ರಾ ಮುಂದೆ ನಿಂತು ನೀನು ಹಾಡ್ತೀಯೋ, ಮಾತಾಡ್ತೀಯೋ, ಕುಣಿತೀಯೋ, ಏನು ಮಾಡ್ತೀವಿ ಮಾಡೋ, ಚೆನ್ನಾಗಿರೋ ಮೇಕಪ್ ಮಾಡ್ಕೊಂಬಂದು ಚಮ್ಮಕ್ ಚೆಲ್ಲೋದಾನೆ ಹುಡುಗಿ ಇರ್ತಾರೆ. ಆ ವಿಡಿಯೋಗಳು ಟ್ರೆಂಡಿಂಗ್ ಆಗ್ತವೆ. ಇಲ್ಲಪ್ಪ ಅಂದರೆ ಈ ಪಡ್ಡೆ ಹುಡುಗರು ತಲೆ ಕೆಡಿಸುವಂಥ ಹಾಡುಗಳನ್ನು ಬರೀಬೇಕು. ಇಟ್ ಮೀನ್ಸ್ ಹೋದ ಗೀತೆಗಳಾಗೈತೆ ಅಂತ ಹಾಡುಗಳನ್ನು ಬರೆದ್ರು ಕೂಡ ಹಾಡುಗಳು ತುಂಬ ಫೇಮಸ್ ಆಗ್ತವೆ, ವ್ಯೂಸ್ ಜಾಸ್ತಿ ಬರ್ತವೆ. ಮಕ್ಕಳಿಗೆ ಒಳ್ಳೆಯದನ್ನು ಹೇಳೋದು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ವಿಡಿಯೋಗಳಿಗೆ ವ್ಯೂಸ್ ಬರೋದು ಕಡಿಮೆ, ಬರ್ತವೆ ಇಲ್ಲನಲ್ಲ. ಆದರೂ ಆ ವಿಡಿಯೋಗಳಿಗಿಂತಲೂ ಈ ವಿಡಿಯೋಗಳಿಗೆ ಕಡಿಮೆ ವ್ಯೂಸ್ ಬರ್ತವೆ. ನೋಡಿ, ನಮ್ಮ ಸಮಾಜದಲ್ಲಿ ಇನ್ನೂ ಒಳ್ಳೆತನ ಬಾಕಿ ಇದೆ ಅನ್ನೋದಾದರೆ ಒಳ್ಳೆ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋಗೆ ಎಂ ಗುರು ಈ ಟೀಚರ್ ಎಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಎಸ್, ನೀವು ನನ್ನ ಹಿಂದಿನ ವಿಡಿಯೋವನ್ನು ನೋಡಿದ್ರೆ ಕಂಪ್ಯೂಟರ್ ಕ್ಲಾಸ್ನ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಸೊ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಗಣಕಯಂತ್ರ ಅಂದ್ರೆ ಏನು, ಹಾಗೆ ಗಣಕಯಂತ್ರದ ವ್ಯವಸ್ಥೆ ಪರಿಪೂರ್ಣಗೊಳ್ಳೋಕೆ 4 ಮುಖ್ಯ ಅಂಶಗಳನ್ನು ಹೇಳಿದ್ ನಿಮಗೆ. ಸೊ ದ ಕಂಪ್ಯೂಟರ್ ಸಿಸ್ಟಮ್ ಕನ್ಸಿಸ್ಟ್ 4 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ದೀಸ್ ಆರ್ ಹಾರ್ಡ್ವೇರ್, ಸಾಫ್ಟ್ವೇರ್, ಡಾಟಾ ಅಂಡ್ ಯೂಸರ್. ಈ 4 ಇರದೇ ಹೋದ್ರೆ ಕಂಪ್ಯೂಟರ್ ಸಿಸ್ಟಮ್ ಪೂರ್ತಿ ಆಗೋದಿಲ್ಲ ಅಂತ ಹೇಳಿದೆ. ಸೊ ಅದರಲ್ಲಿ ಮೊದಲನೇ ಅಂಶ ಯಾವುದಪ್ಪ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್. ನಾವು ಕಂಪ್ಯೂಟರ್ ಹಾರ್ಡ್ವೇರ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ, ಬನ್ನಿ. ಈ ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೆ ಏನು ಅನ್ನೋದನ್ನ ಸಿಂಪಲ್ ಆಗಿ ಡೆಫಿನೇಷನ್ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ, ಆದ್ರೂ ಕೂಡ ಮತ್ತೊಮ್ಮೆ ಹೇಳ್ತೀನಿ. ದ ಫಿಸಿಕಲ್ ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಆರ್ ಕಾಲ್ಡ್ ಆಸ್ ಕಂಪ್ಯೂಟರ್ ಹಾರ್ಡ್ವೇರ್ಸ್. ಗಣಕಯಂತ್ರಕ್ಕೆ ಜೋಡಿಸುವಂತಹ ಭೌತಿಕ ಭಾಗಗಳು, ಭೌತಿಕ ಉಪಕರಣಗಳನ್ನ ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಸರಿ, ಈ ಭೌತಿಕ ಭಾಗಗಳ ಕೆಲಸ ಏನಪ್ಪಾ ಅಂದ್ರೆ ಬಳಕೆದಾರನಿಂದ ಮಾಹಿತಿಯನ್ನ ಪಡೆಯೋದು, ಬಳಕೆದಾರನ ಮಾಹಿತಿಯನ್ನ ಪಡೆದು ಅದನ್ನ ಪ್ರಕ್ರಿಯೆಗೊಳಿಸೋದು, ಪ್ರಕ್ರಿಯೆಗೊಂಡಂತ ಮಾಹಿತಿಯನ್ನ ಸಂಗ್ರಹಿಸೋದು, ಸಂಗ್ರಹಿಸಿ ಅದನ್ನ ಔಟ್ಪುಟ್ ಆಗಿ ಅದೇ ಬಳಕೆದಾರನಿಗೆ ವಾಪಸ್ ಪ್ರದರ್ಶನ ಮಾಡೋದು. ಈ 4 ಮುಖ್ಯ ಕೆಲಸಗಳನ್ನ ಈ ಹಾರ್ಡ್ವೇರ್ ಮಾಡುತ್ತೆ. ಓಕೆ, ಹಾಗಾದ್ರೆ ಈ ಕಂಪ್ಯೂಟರ್ ಹಾರ್ಡ್ವೇರ್ಗಳನ್ನ ನಾವು ಸಾಮಾನ್ಯವಾಗಿ 4 ವಿಭಾಗಗಳಲ್ಲಿ ವಿಂಗಡಿಸಬಹುದು. ಹೇಗೆ ಅಂತೀರಾ? ಮೊದಲ ವಿಭಾಗ ನೋಡ್ರಿ, ಇನ್ಪುಟ್ ಡಿವೈಸಸ್. ಮೊದಲ ವಿಭಾಗ ಯಾವುದು? ಇನ್ಪುಟ್ ಡಿವೈಸಸ್. ಹೊರಗಿನ ಪ್ರಪಂಚವನ್ನ ಗಣಕಯಂತ್ರಕ್ಕೆ ಪರಿಚಯ ಮಾಡುವಂತಹ ಸಾಧನಗಳು ಯಾವುದಾದ್ರೂ ಇದ್ರೆ ಅದು ಇನ್ಪುಟ್ ಡಿವೈಸಸ್ಗಳು. ದೀಸ್ ಡಿವೈಸಸ್ ಅಕ್ಸೆಪ್ಟ್ ಇನ್ಫಾರ್ಮೇಶನ್ ಫ್ರಾಮ್ ದ ಯೂಸರ್. ಬಳಕೆದಾರನಿಂದ ಮಾಹಿತಿಯನ್ನ, ಡಾಟಾವನ್ನು ಪಡೆಯುವಂತಹ ಸಾಧನಗಳು ಯಾವಪ್ಪ ಅಂದ್ರೆ ಅವು ಇನ್ಪುಟ್ ಡಿವೈಸಸ್. ಈ ಡಿವೈಸಸ್ಗಳಲ್ಲಿ ಯಾರು ಬರ್ತಾರೆ ಅಂದ್ರೆ ಕೀಬೋರ್ಡ್ ಮುಖ್ಯವಾಗಿ ಬರುವುದು, ಕೀಬೋರ್ಡ್ ಹಾಗೂ ಮೌಸ್. ಇವು ಎರಡೇ ಇನ್ಪುಟ್ ಡಿವೈಸಸ್ಗಳು ಅಂತ ಅನ್ಕೋಬೇಡಿ. ಗಣಕಯಂತ್ರದಲ್ಲಿ ಫಂಡಾಮೆಂಟಲ್ ಇನ್ಪುಟ್ ಡಿವೈಸಸ್ಗಳಂತ ಇರೋದು ಇವೆರಡು. ಇದಾದ ನಂತರ ಸ್ಕ್ಯಾನರ್ ಬರುತ್ತೆ, ಜಾಯ್ಸ್ಟಿಕ್ ಬರುತ್ತೆ, ಲೈಟ್ ಪೆನ್ ಬರುತ್ತೆ, ವೆಬ್ ಕ್ಯಾಮರಾ ಬರುತ್ತೆ. ಇವೆಲ್ಲ ಇನ್ಪುಟ್ ಡಿವೈಸಸ್ಗಳೇ. ಯಾವು ಹೊರಗಿನ ಪ್ರಪಂಚದಲ್ಲಿರುವಂತಹ ಮಾಹಿತಿಯನ್ನ ಗಣಕಯಂತ್ರಕ್ಕೆ ಕೊಡ್ತಾವೋ ಅವೆಲ್ಲ ಇನ್ಪುಟ್ ಡಿವೈಸಸ್ಗಳೇ. ಪ್ರಾರಂಭದಲ್ಲಿ ಗಣಕಯಂತ್ರಗಳಲ್ಲಿ ಕ್ಯಾರೆಕ್ಟರ್ ಯೂಸರ್ ಇಂಟರ್ಫೇಸ್ ಅಂತ ಇರ್ತಾ ಇತ್ತು. ಆವಾಗ ಕೇವಲ ಕೀಬೋರ್ಡ್ ಇಂದ ಮಾತ್ರ ನಾವು ಗಣಕಯಂತ್ರ ಜೊತೆ ಮಾತಾಡ್ತಾ ಇದ್ವಿ, ಅಂದ್ರೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಆದ್ರೆ ಮುಂದೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬಂದಾಗ, GUI ಬಂದಾಗ ಮೌಸ್ ಇಂಟ್ರಡ್ಯೂಸ್ ಆಯಿತು. ಡಗ್ಲಸ್ ಎಂಗಲ್ಬರ್ಟ್ ಅನ್ನೋರು ಮೌಸ್ ಅನ್ನ ಇನ್ವೆಂಟ್ ಮಾಡ್ತಾರೆ. ಅಗಸ್ಟ್ ಡಾರ್ಕ್ ಅನ್ನೋರು ಕೀಬೋರ್ಡ್ ಅನ್ನ ಇನ್ವೆಂಟ್ ಮಾಡ್ತಾರೆ. ಇವಾಗಿರುವಂತಹ ಎಲ್ಲ ಸ್ಟ್ಯಾಂಡರ್ಡ್ ಕೀಬೋರ್ಡ್ಗಳನ್ನ ಅಗಸ್ಟ್ ಡಾರ್ಕ್ ಅವರು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವ್ರೆ. ಹಾಗೆ ಡಗ್ಲಸ್ ಎಂಗಲ್ಬರ್ಟ್ ಅನ್ನೋರು ಜಗತ್ತಿಗೆ ಮೌಸ್ ಅನ್ನ ಇಂಟ್ರಡ್ಯೂಸ್ ಮಾಡಿಕೊಟ್ಟವ್ರೆ. ಸೊ ಅದಾದ ನಂತರ ನಿಮ್ಗೆ ಹೇಳಿರೋ ತರ ವೆಬ್ ಕ್ಯಾಮರಾ ಬರ್ಬೋದು, ಸ್ಕ್ಯಾನರ್ ಬರ್ಬೋದು, ಜಾಯ್ಸ್ಟಿಕ್ ಬರ್ಬೋದು. ಇವೆಲ್ಲ ಇವೆಲ್ಲ ಹೊರಗಿನ ಪ್ರಪಂಚದಿಂದ ಗಣಕಯಂತ್ರಕ್ಕೆ ಮಾಹಿತಿಯನ್ನ ಕೊಡ್ತಾರೆ. ನೀವು ಕೊಡುವಂತ ಮಾಹಿತಿ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಬೇರೆ ಯಾವುದೇ ಭಾಷೆ ಆಗಿರ್ಬೋದು, ಅದು ಕೀಬೋರ್ಡ್ ಮೂಲಕ ಕೊಡ್ತೀರಾ. ಅದ್ರ ಜೊತೆಗೆ ಗಣಕಯಂತ್ರಕ್ಕೆ ನಾವು
ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಡ್ತೀವಿ. ನನಗೆ ಈ ತರ ಈ ಫೈಲ್ ಓಪನ್ ಮಾಡಬೇಕು, ಆ ಫೈಲ್ ಓಪನ್ ಮಾಡಬೇಕು, ಆ ಸಾಫ್ಟ್ವೇರ್ ಈ ಸಾಫ್ಟ್ವೇರ್, ಅದನ್ನೆಲ್ಲ ಈ ಸಾಹೇಬರು ಮಾಡ್ತಾರೆ. ಸೊ ವೆಬ್ ಕ್ಯಾಮ್ರಾ, ನಮ್ಮ ವಿಡಿಯೋ ಕಾನ್ಫರೆನ್ಸ್ ಎಲ್ಲ ವೆಬ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಸ್ಕ್ಯಾನರ್, ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನು ನಾವು ಕಾಪಿ ಮೂಲಕ ಕಂಪ್ಯೂಟರ್ ಕೊಡಬೇಕು ಅಂದ್ರೆ ಸ್ಕ್ಯಾನರ್. ಜಾಯ್ಸ್ಟಿಕ್, ಗೇಮ್ಸ್ ಕಂಟ್ರೋಲ್ ಅಲ್ಲೆಲ್ಲ ಈ ಜಾಯ್ಸ್ಟಿಕ್ ಅನ್ನ ಬಳಸ್ತಾರೆ. ಲೈಟ್ ಪೆನ್ ಇದೆ, ಟ್ಯಾಬ್ಲೆಟ್ಗಳು ಲೈಟ್ ಪೆನ್ ಬಳಸ್ತಾರೆ. ಈ ತರ ಬಹಳಷ್ಟು ಇನ್ಪುಟ್ ಡಿವೈಸಸ್ಗಳು ಕೆಲಸ ಮಾಡ್ತವೆ ಗಣಕಯಂತ್ರದ ಹಾರ್ಡ್ವೇರ್ ಅನ್ನುವಂಥ ವಿಭಾಗದಲ್ಲಿ. ಓಕೆ, ಹೊರಗಿನ ಮಾಹಿತಿಯನ್ನ ಗಣಕಯಂತ್ರಕ್ಕೆ ಪರಿಚಯ ಮಾಡುವಂತಹ ಮಾಧ್ಯಮ ಯಾವುದಪ್ಪ ಅಂದ್ರೆ ಅದು ಇನ್ಪುಟ್ ಡಿವೈಸಸ್. ಗಣಕಯಂತ್ರಕ್ಕೆ ಮಾಹಿತಿ ಅಂತೂ ಪ್ರೊವೈಡ್ ಆಯಿತು. ಅದಾದ ನಂತರ ಇದನ್ನ ಬಿಟ್ಟು ನಾನು ಇಲ್ಲಿ ಬರ್ತೀನಿ, ಪ್ರಕ್ರಿಯೆಗೆ ಅನುಗುಣವಾಗಿ ಬರೋಣ. ಕೊಟ್ಟಂತ ಮಾಹಿತಿ ನೇರವಾಗಿ ಹೋಗೋದು CPU-ಗೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ್ರೆ CPU. ನೀವು ಕೊಟ್ಟಂತ ಮಾಹಿತಿ ಏನು, ಅವ್ರಿಗೆ ಏನು ಬೇಕಾಗೈತಿ, ಏನು ಮಾಡಬೇಕಾಗೈತಿ, ಅವ್ರಿಗೆ ಏನು ಔಟ್ಪುಟ್ ಬೇಕಾಗೈತಿ ಅಂತ ಅರ್ಥ ಮಾಡ್ಕೊಳ್ಳೋರು ಯಾರಪ್ಪ ಅಂದ್ರೆ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ CPU ಅಲ್ಲಿ ಬಹಳಷ್ಟು ಇಂಟರ್ನಲ್ ಹಾರ್ಡ್ವೇರ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಮದರ್ ಬೋರ್ಡ್ ಆಗಿರ್ಬೋದು, ಡಾಟಾ ಕಾರ್ಡ್ಸ್ ಆಗಿರ್ಬೋದು, ವೈರ್ಸ್ ಆಗಿರ್ಬೋದು, SMPS ಆಗಿರ್ಬೋದು, ಇವೆಲ್ಲ ರ್ಯಾಮ್ ಕಾರ್ಡು, ಇವೆಲ್ಲ ಏನ್ ಬರ್ತವೆ CPU-ನ ಆಂತರಿಕ ಭಾಗದಲ್ಲಿರುವಂತಹ ಹಾರ್ಡ್ವೇರ್ಗಳು. ಇಲ್ಲಿ ಮಾಹಿತಿ ಸಂಗ್ರಹಿಸುವಂತಹ ಡಿವೈಸಸ್ಗಳ ಕೂಡ ಇದೇ ಭಾಗದಲ್ಲಿರ್ತವೆ. ಸೊ ಪ್ರೊಸೆಸಿಂಗ್ ಡಿವೈಸು ನಾವು ಕೊಟ್ಟಂತ ಮಾಹಿತಿಯನ್ನ ಸ್ವೀಕರಿಸಿ ಅದನ್ನ ಪ್ರಕ್ರಿಯೆ ಮಾಡಿ, ಇವೆಲ್ಲ ನಡೆಯೋದು ಬೈನರಿ. ಯಾಕೆಂದ್ರೆ ಗಣಕಯಂತ್ರಕ್ಕೆ ಗೊತ್ತಿರುವಂತಹ ಒಂದೇ ಒಂದು ಭಾಷೆ ಅಂದ್ರೆ ಬೈನರಿ ಲ್ಯಾಂಗ್ವೇಜ್. ಬೈನರಿ, ಬೈ ಅಂದ್ರೆ ಎರಡು, ನರಿ ನಂಬರ್ಸ್, ಎರಡೇ ಎರಡು ಸಂಖ್ಯೆಗಳು. ದ್ವಿಮಾನ ಸಂಖ್ಯಾ ಪದ್ಧತಿಯಲ್ಲಿ ಗಣಕಯಂತ್ರದಲ್ಲಿ ಎಲ್ಲಾ ಪ್ರಕ್ರಿಯೆಗಳು ನಡೀತವೆ. ಓಕೆ, ನಂತರ ನಾವು ಈ ಸೆಂಟ್ರಲ್ ಪ್ರೊಸೆಸಿಂಗ್ ಪ್ರಕ್ರಿಯೆಯನ್ನ ತಿಳ್ಕೊಳ್ಳೋಕ್ಕೋಸ್ಕರ ಮುಂದೆ ಒಂದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಅನ್ನ ನಾವು ತಿಳ್ಕೊಳ್ತಾ ಇದ್ವಿ. ಅದನ್ನ ಮುಂದೆ ಈ CPU-ದ ಆಂತರಿಕ ಎಲ್ಲಾ ಕಾರ್ಯಗಳು ಯಾವ್ಯಾವ ಹಂತದಲ್ಲಿ ನಡೀತವೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ CPU-ದಲ್ಲಿ ಮೆಮರಿ ಯೂನಿಟ್ ಬರುತ್ತೆ, ಕಂಟ್ರೋಲ್ ಯೂನಿಟ್ ಬರುತ್ತೆ, ಆಮೇಲೆ ಅರಿಥಮೆಟಿಕ್ ಅಂಡ್ ಲಾಜಿಕ್ ಅಂತ ಬರುತ್ತೆ. ನೋಡಿ, ಈ CPU-ದಲ್ಲಿ ಮುಖ್ಯವಾಗಿ 3 ಭಾಗ ಬರ್ತವೆ: CU, MU, ಆಮೇಲೆ ALU. ಮೆಮರಿ ಯೂನಿಟ್ ಅಲ್ಲಿ ಕೊಟ್ಟಂತ ಮಾಹಿತಿ ತಾತ್ಕಾಲಿಕವಾಗಲಿ ಅಥವಾ ಖಾಯಂ ಆಗಲಿ, ರ್ಯಾಂಡಮ್ ಆಕ್ಸೆಸ್ ಮೆಮರಿ ಟೆಂಪ್ರರಿ ಆಗಿ ಸೇವ್ ಮಾಡುತ್ತೆ, ರೀಡ್ ಓನ್ಲಿ ಮೆಮರಿ ಅದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಓಕೆ, ಸೊ ಟೆಂಪ್ರರಿ ಮೆಮರಿ, ಪರ್ಮನೆಂಟ್ ಮೆಮರಿ ಎರಡು ಈ ಒಂದು CPU-ದಲ್ಲಿ ಇರ್ತವೆ. ಅದಾದ ನಂತರ ತಾತ್ಕಾಲಿಕವಾಗಿ ಸಂಗ್ರಹವಾಗಿರುವಂತಹ ಮಾಹಿತಿಯನ್ನ ಪ್ರಕ್ರಿಯೆಗೊಳಪಡಿಸುತ್ತೆ ಕಂಟ್ರೋಲ್ ಯೂನಿಟ್, ಆಮೇಲೆ ಅರಿಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ಅದರ ನಂತರ ಮುಂದೆ ಮಾಹಿತಿಯನ್ನ ನಮ್ಮ ಬಳಕೆದಾರನಿಗೆ ಪ್ರೊವೈಡ್ ಮಾಡಲು ಔಟ್ಪುಟ್ ಡಿವೈಸಸ್ ಕಡೆ ಈ ಒಂದು CPU ಕಳಿಸಿಕೊಡುತ್ತೆ, ಅದು ಪ್ರೊಸೆಸಿಂಗ್ ಡಿವೈಸ್. ಸೊ ಈ ಔಟ್ಪುಟ್ ಡಿವೈಸಸ್ ಅಲ್ಲಿ ಯಾರು ಬರ್ತಾರೆ ನೋಡಿ, ನಾವು ಕೊಟ್ಟಂತ ಮಾಹಿತಿ ಗಣಕಯಂತ್ರಕ್ಕೆ ಅರ್ಥ ಆಗೋದಿಲ್ಲ. ನಾವು ಇಂಗ್ಲಿಷಲ್ಲಿ ಕೂಡ್ಲಿ, ಕನ್ನಡದಲ್ಲಿ ಕೂಡ್ಲಿ, ಅದು ಯಾವುದೇ ಮಾಹಿತಿಯನ್ನ ಇಲ್ಲಿ ಬೈನರಿಯಲ್ಲಿ ಕನ್ವರ್ಟ್ ಮಾಡಿಕೊಂಡು ಪ್ರೋಸೆಸ್ ಮಾಡಿಕೊಂಡು ಮತ್ತೆ ಅದನ್ನ ಹ್ಯೂಮನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಿ ಔಟ್ಪುಟ್ ಡಿವೈಸ್ಗೆ ಡಿಸ್ಪ್ಲೇ ಮಾಡ್ತಾರೆ. ಸೊ ದಟ್ ಈಸ್ ಇಲ್ಲಿ ಕೆಲಸ ಮಾಡುವಂತವ್ರು ಯಾರಪ್ಪ ಅಂದ್ರೆ ಮುಖ್ಯವಾಗಿ ಮಾನಿಟರ್. ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಮಾನಿಟರ್, ಕೀಬೋರ್ಡ್, ಮೌಸ್, CPU ಈ 4 ಇದ್ದೇ ಇರ್ತವೆ. ಮಿಕ್ಕಿದ್ದು ಎಲ್ಲ ನಾವು ಬೇಕಾದ್ರೆ ಎಕ್ಸ್ಟರ್ನಲ್ಲಿ ಕನೆಕ್ಟ್ ಮಾಡ್ಕೊತೀವಿ. ಸೊ ನೋಡಿ, ಕೀಬೋರ್ಡ್ ಬಂತು, ಮೌಸ್ ಬಂತು, ಮಾನಿಟರ್ ಬಂತು, CPU ಬಂತು. ದೀಸ್ ಆರ್ ದಿ ಫಂಡಮೆಂಟಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಓಕೆ, ಪಾರ್ಟ್ಸ್ ಅಂತ ಇದೆ. ಓಕೆ, ಮಾನಿಟರ್ ಬರ್ಬೋದು, ಜೊತೆಗೆ ಪ್ರಿಂಟರ್ ಬರ್ಬೋದು, ಪ್ಲಾಟರ್ ಬರ್ಬೋದು, ಸ್ಪೀಕರ್ ಬರ್ಬೋದು. ಇವೆಲ್ಲ ಏನಿವು ಔಟ್ಪುಟ್ ಡಿವೈಸಸ್ಗಳು. ನಾವು ಕೊಟ್ಟಂತಹ ಮಾಹಿತಿಯನ್ನ ನಮಗೆ ಪ್ರದರ್ಶಿಸುವಂತಹ ಕೆಲಸವನ್ನ ಇವು ಮಾಡ್ತವೆ. ಮಾನಿಟರ್ ಮೇಲೆ ಇರುವಂತಹ ಅಥವಾ ನಾವು ಸಾಫ್ಟ್ ಕಾಪಿ ಅಂತ ಕರಿತೀವಿ, ಗಣಕಯಂತ್ರದಲ್ಲೇ CPU-ನಲ್ಲೇ ಇರುವಂತಹ ಮಾಹಿತಿಯನ್ನ ನಾವು ಮಾನಿಟರ್ ಮೂಲಕ ಡಿಸ್ಪ್ಲೇ ಮಾಡ್ಕೊಂಡು ನೋಡ್ತಾ ಇದ್ವಿ, ಅದನ್ನ ಸಾಫ್ಟ್ ಕಾಪಿ ಅಂತ ಕರಿತೀವಿ. ಅದನ್ನ ನಾವು ಒಂದ್ ವೇಳೆ ಪ್ರಿಂಟ್ ತಕೊಂಡ್ರೆ, ಒಂದು ಕಾಗದದ ಮೇಲೆ ಪ್ರಿಂಟ್ ತಕೊಂಡ್ರೆ ಈ ತರ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಹಾರ್ಡ್ ಕಾಪಿ ಅಂದ್ರೆ ಯಾವುದು, ಸಾಫ್ಟ್ ಕಾಪಿ ಅಂದ್ರೆ ಯಾವುದು? ನಾವು ಒಂದ್ ವೇಳೆ ಅದನ್ನ ಪ್ರಿಂಟ್ ತಕೊಂಡಿವಿ ಅಂದ್ರೆ ಏನಂತ ಕರಿತಾರೆ, ಅದಕ್ಕೆ ಹಾರ್ಡ್ ಕಾಪಿ ಅಂತ ಕರಿತಾರೆ. ಅದೇ ಈಗ ದೊಡ್ಡ ದೊಡ್ಡ ಬ್ಯಾನರ್ಸ್ ಗಳನ್ನೆಲ್ಲ ತಯಾರು ಮಾಡ್ತಾರಲ್ಲ, ಅವುಗಳಿಗೆ ಪ್ಲಾಟರ್ ಅಂತ ಕರಿತೀವಿ. ನಾವು ಕೊಟ್ಟಂತಹ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ನಮ್ಮ ಕಿವಿಗೆ ಕೇಳಿಸುವಂತೆ ಧ್ವನಿಯನ್ನ ಔಟ್ಪುಟ್ ಮಾಡುವಂತಹ ಸಾಧನ ಸ್ಪೀಕರ್. ಸೊ ದೀಸ್ ಆರ್ ದಿ ಫ್ಯೂ ಔಟ್ಪುಟ್ ಡಿವೈಸಸ್ ವಿ ಕನೆಕ್ಟ್ ಟು ದ ಕಂಪ್ಯೂಟರ್. ಸೊ ಅದಾದ ನಂತರ ಬರೋದು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್.
ಇದು ಎಲ್ಲಿ ಕೇಳಿಲ್ವಲ್ಲ ನಾವು. ಇನ್ಪುಟ್ ಡಿವೈಸ್ ಕೇಳಿದೀವಿ, ಔಟ್ಪುಟ್ ಡಿವೈಸ್ ಕೇಳಿದೀವಿ, ಪ್ರೊಸೆಸಿಂಗ್ ಇದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ನೋಡಿ ಈಗ ಮನುಷ್ಯನಿಗೆ ಎಲ್ಲಾ ತಲೆಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ತಲೆ ಅಂದ್ರೆ ಅದು ಒಂದು CPU ಇದ್ದಂಗೆ. ಮನುಷ್ಯನ ಬುದ್ಧಿ ಶಕ್ತಿ ತಲೆ ಇದು ಕೂಡ ಒಂದು CPU. ಇಲ್ಲೇ ಕಂಟ್ರೋಲ್ ಯೂನಿಟ್ ಇದೆ, ಇಲ್ಲೇ ಮೆಮೊರಿ ಯೂನಿಟ್ ಇದೆ, ಇಲ್ಲೇ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ ಇದೆ. ಆದ್ರೆ ಎಲ್ಲಾ ತಲೆಯಲ್ಲಿ ಇಟ್ಕೊಳಕ್ ಆಗೋದಿಲ್ಲ ಅಂತ ಯಾವ ರೀತಿ ನಾವು ನೋಟ್ಬುಕ್ ಅಲ್ಲಿ ಪುಸ್ತಕದಲ್ಲಿ ಬರೆದಿಡ್ತೀವೋ ಅದೇ ತರ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಕೂಡ ಕೆಲಸ ಮಾಡ್ತವೆ. ಅದರ್ ದ್ಯಾನ್ CPU. ನಾವು ಎಲ್ಲಾ ಕಡೆ CPU ತಗೊಂಡು ತಿರುಗಾಡಕ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮಾಹಿತಿಯನ್ನ ತಗೊಂಡು ಹೋಗ್ಲಕ್ಕಿರ್ಬೋದು, ಅಥವಾ CPUದಾಗ ಮಾಹಿತಿ ಸಂಗ್ರಹಿಸಿ ಹೆಚ್ಚಿಗೆ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪ್ರಸಂಗ ಬಂದಾಗ ನಾವು ಸಂಗ್ರಹಣ ಮಾಡುವಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಅದು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಇದರಲ್ಲಿ ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಅಂತ ಬರ್ತವೆ. ಮೇನ್ಲಿ ಇದನ್ನ CPU ಅಲ್ಲಿ ಅಳವಡಿಸಿರ್ತಾರೆ. ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಅಂತ ಬರ್ತವೆ, ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಬರುತ್ತೆ, DVD ಅಂತ ಬರುತ್ತೆ, ಪೆನ್ ಡ್ರೈವ್ಸ್ ಅಂತ ಬರ್ತವೆ. ಈಗ ಬಳಸದೇ ಇರುವಂತಹ ಇವು ಫ್ಲಾಫಿ ಅಂತ ಬರುತ್ತೆ. ಈಗ ಯಾರು ಇವುಗಳನ್ನ ಬಳಸೋದಿಲ್ಲ, ಆವಾಗಿನ ಕಾಲದಲ್ಲೇ ಬಳಸ್ತಾ ಇತ್ತು. ಕೇವಲ ಇದ್ರದ್ದು 1.44 MB ಇತ್ತು ಸ್ಟೋರೇಜ್. ಇದು ಎಲ್ಲ TB ವರ್ಗು 500 ಪ್ಲಸ್ ಮೋರ್ GB ಅಥವಾ 1 TB ತನಕ ಇದ್ರ ಸ್ಟೋರೇಜ್ ಇರುತ್ತೆ. CD ಬಂದ್ಬಿಟ್ಟು 700 MB ಇದೆ. DVD ಬಂದ್ಬಿಟ್ಟು 4 GB ಇದೆ. ಪೆನ್ ಡ್ರೈವ್ ಅಂತೂ ಇದಾವೆ 2 GB ಪ್ಲಸ್ ಇದಾವೆ. 2 GB ಇಂದ 128 ಈ ತರ 16, 64 ಈ ತರ ಸ್ಟೋರೇಜ್ ಕೆಪಾಸಿಟಿ ಇರುವಂತಹ ಸಾಧನಗಳಿದ್ದಾವೆ. ಇವೆಲ್ಲ ನಮಗೆ ಅವಶ್ಯಕತೆ. ಆಮೇಲೆ SD ಕಾರ್ಡ್ಸ್ ಬರ್ತವೆ. ನೆಕ್ಸ್ಟ್ ಈಗ ಮೊಬೈಲ್ ಎಲ್ಲ ಹಾಕಿರ್ತೀವಿ, SD ಕಾರ್ಡ್ಸ್ ಬರ್ತವೆ. ಇವೆಲ್ಲ ಕಂಪ್ಯೂಟರ್ ನಲ್ಲಿರುವಂತಹ ಮಾಹಿತಿಗೆ ಹೆಚ್ಚುವರಿ ಮಾಹಿತಿಯನ್ನು ನಾವು ಸ್ಟೋರ್ ಮಾಡಬೇಕು ಅಂದ್ರೆ ಅವು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಅಂತ ನಾವು ಅದನ್ನ ಕರಿತೀವಿ. ಇವು ಕಂಪ್ಯೂಟರ್ ಹಾರ್ಡ್ವೇರ್ಗಳು. ಯಾವ ರೀತಿ ಮನುಷ್ಯನಿಗೆ ಕೈ, ಕಾಲು, ತಲೆ, ಬಹಿರ್ಗತ ದೇಹ ಇದೆಯೋ ಅದೇ ರೀತಿ ಕಂಪ್ಯೂಟರ್ಗೂ ಕೂಡ ಇವೆಲ್ಲ ಮನುಷ್ಯನ ಅಂಗಾಂಗಗಳಿದ್ದಂತೆ. ಸೊ ಇವಿರದೇ ಹೋದ್ರೆ ಕಂಪ್ಯೂಟರ್ ಸಿಸ್ಟಮ್ ಪೂರ್ತಿ ಆಗೋದಿಲ್ಲ. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಇನ್ ಕಂಪ್ಯೂಟರ್ ಸಿಸ್ಟಮ್. ಸೊ ಈ ರೀತಿಯಾಗಿ ನಾವು ಕಂಪ್ಯೂಟರ್ ಸಿಸ್ಟಮ್ ಅನ್ನ ಡಿವೈಡ್ ಮಾಡ್ತೀವಿ. ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಪ್ರೊಸೆಸಿಂಗ್ ಡಿವೈಸಸ್, ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಸೊ ಇನ್ನೂ ಆಳವಾಗಿ ಮುಂದಿನ ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಮತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮುಂದಿನ ಒಂದು ವಿಡಿಯೋಗೆ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಶುಭ ದಿನ.